एक्शन नहीं बाबा ಎಸ್ ಪಂದ್ಯ ಆರಂಭದೊಂದಿಗೆ ದಾಳಿ ಭಾಗದಲ್ಲಿ ಹನುಮಂತರವರ ದಾಳಿ ಸಾಕಷ್ಟು ಅನುಭವ ಹೊಂದಿದಂತ ಆಟಗಾರ, ಹಿರಿಯ ಆಟಗಾರ, ಯುವ ಆಟಗಾರನ ಕರೆದುಕೊಂಡು ಪಂದ್ಯವನ್ನು ಆಡ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಮೊದಲನೇ ಪಂದ್ಯ ತಾವೆಲ್ಲರೂ ಕೂಡ ಆಲಿಸಬಹುದು. ಒಂದು ಬಲಾಢ್ಯ ತಂಡವನ್ನೇ ಅಂಕಣದಿಂದ ಆಚೆಗೆ ಕಳಿಸಿರುವಂತಹ ಬಸವೇಶ್ವರ ಹಳ್ಳಿಮಟ್ಟಿ ತಂಡಕ್ಕೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಪ್ರೇಕ್ಷಕರ. ಬಾಚಣಿ ತಂಡ ಇತ್ತೀಚಿನ ದಿನಗಳಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಇದೇ ಒಂದು ಕ್ಲಬ್ನಿಂದ ಆಡಿ ಮಹಾರಾಷ್ಟ್ರ ಸರ್ಕಾರದಲ್ಲಿ 3 ಜನ ಪೊಲೀಸ್ ನೌಕರಿಯನ್ನ ದಿಟ್ಟಿಸಿಕೊಂಡಿರುವಂತಹ ಆಟಗಾರರು, ಆ ಒಂದು ಕ್ಲಬ್ನ ಆಟಗಾರರು ಕೂಡ ಈ ಒಂದು ದೇರ್ದಾಳ ಪಟ್ಟಣಕ್ಕೆ ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಒಂದ್ಸಾರಿ ಜೋರು ಚಪ್ಪಾಳೆ ಕೊಡಿ ಆದ್ಮೇಲೆ ಜಯನ್ಮರ್ ಬಾಚಣಿ ತಂಡಕ್ಕೆ ಕೂಡ. ಮತ್ತೆ ಅರಳಿಬಟ್ಟಿ ತಂಡದ ಜರ್ಸಿ ನಂಬರ್ 7 ಆಟಗಾರ ದಾಳಿಯನ್ನ ನಡೆಸ್ತಾ ಇದ್ದಾನೆ. ನೋಡೋಣ ಇದನ್ನ ತಪ್ಪಿಸ್ಕೊಳ್ತಾನೆ ಅಥವಾ ಇಲ್ಲ. ಎಸ್, ನಿರ್ಣಾಯಕರಿದ್ದಾರೆ. ಡೋಡ ಬಾಚಣಿ ತಾಡ್ರ उसका तो मच्छा नोट ले Do or die. ಯಾರು ಮಾಡಕ್ಕೆ ಪಾಯಿಂಟ್ ಆಡಕ್ಕೆ ಬರ್ತದೆ. ಈಗ ಅಂಕ 2-0. ಮತ್ತೆ ಅದೇ ಆಟಗಾರನಿಂದ ದಾಳಿ ಮುಂದುವರಿತಾ ಇದೆ. ಈ ಬಾರಿ ಅಂಕವನ್ನ ತನ್ನದಾಗಿಸ್ಕೊಳ್ಬಹುದು. ಆಟಗಾರ ಒಳ್ಳೆ ಸಾಧನೆಯನ್ನು ತೋರ್ತಾ ಇದ್ದಾನೆ. ಒಂದು ಆಟಗಾರ, ಬಿರುಸಿನ ಆಟಗಾರನಾಗಿರ್ಬೋದು ಆತ. ಬಾಚಣಿ ಸಂಘ एकटाच बोला. ಹನುಮಂತ ಅವರು ಬೋಟಿದ್ದೆ, ಆದ್ರೆ ರಾಜು ಘಾಟ್ನಿಯವರು ₹101 ಕೊಡೋರಿದ್ದಾರೆ. ಬೋನಸ್ ಮಾಡಿದ್ದೆ. ಎಸ್, ಮತ್ತೊಂದು ಹನುಮಂತರವರಿಗೆ ಮತ್ತೊಂದು ಆಕರ್ಷಕ ಬಹುಮಾನ ಘೋಷಣೆ ಆಗ್ತಾ ಇದೆ. ಸೂಪರ್ ರೈಡ್ ಮಾಡಿದ್ರೆ ಸದಾಶಿವ್ ಕೌಜಿಲ್ಗಿರಿ ಅವರು ₹500 ಘೋಷಣೆ ಮಾಡ್ತಾ ಇದ್ದಾರೆ. ಘೋಷಣೆ ಮಾಡಿದ ಮಾನ್ಯರಿಗೂ ಕೂಡ ಧನ್ಯವಾದಗಳು. ಹಳ್ಳಿಮಟ್ಟಿ ತಂಡದ ಚಾಣಕ್ಷ ಸಪೋರ್ಟಿವ್ ದಾಳಿಗಾರ, ವೇಗದ ಪಾದಚಲನೆ ಹೊಂದಿದಂತ ಆಟಗಾರ ದಾಳಿ ಭಾಗದಲ್ಲಿ ಬಸವ. ಮತ್ತೊಮ್ಮೆ 5 ಜನ ಆಟಗಾರ ನಡುವೆ ಎಚ್ಚರಿಕೆಯ ಹೆಜ್ಜೆ ನೀಡುವುದರ ಜೊತೆಗೆ ವೇಗದ ಪಾದಚಲನೆಯೊಂದಿಗೆ ದಾಳಿ ಭಾಗದಲ್ಲಿ ಮುಂದಾಗ್ತಾ ಇದ್ದಾರೆ. ಕಾದ್ ನೋಡಬೇಕು, ಒಂದು ಒಳ್ಳೆಯ ಪ್ರಯತ್ನ ಇದೆ. 2 ತಂಡದಲ್ಲಿ ಸಾಕಷ್ಟು ಅನುಭವವುಳ್ಳಂತ ಆಟಗಾರ, ಆದರೆ ಹಳ್ಳಿಮಟ್ಟಿ ತಂಡಕ್ಕೆ ಅನುಭವ ಜಾಸ್ತಿ, ಬಾಚಣಿ ತಂಡಕ್ಕೆ ಅನುಭವ ಕಡಿಮೆ. ಯುವ ಆಟಗಾರರು ಇದ್ದಾರೆ ಬಾಚಣಿ ತಂಡದಲ್ಲಿ. ಎತ್ತ ನಿಲುವಿನ ನೀಳಕೈದ ತಾರೆಯನ್ನು ಬಳಸ್ತಾ ಇದ್ದಾರೆ ಯುವ ಆಟಗಾರ. ವಾಪಸ್ ಆಗ್ತಾ ಇದ್ದಾರೆ. ದಾಳಿ ಭಾಗದಲ್ಲಿ ಬಸವ ಹಿಂದಿನ ದಾಳಿಯಲ್ಲಿ ಡಿಫೆನ್ಸ್ ಅನ್ನ ಚೆಕ್ ಮಾಡಿ ವಾಪಸ್ ಆದಂತ ಆಟಗಾರ. 2 ಬಾರಿ ವಾಪಸ್ ಆದ್ರೆ 3ನೇ ಬಾರಿ ವಾಪಸ್ ಆಗುವಂತಿಲ್ಲ, ಅಂಕ ಪಡೆಯಲೇಬೇಕಾದಂತ ಒತ್ತಡ. ಇದು ಕಬಡ್ಡಿಯ ನಿಯಮ. ದಾಳಿ ಇದೆ, ಕಾದ್ ನೋಡ್ಬೇಕು. 5 ಜನ ಆಟಗಾರ ಇದ್ದಾರೆ, ಸಂಪೂರ್ಣವಾಗಿ ಅಂಕಣದ ಬಳಭಾಗಕ್ಕೆ ನುಗ್ಗುತ್ತಾ ಇದ್ದಾರೆ. ಬಲಿಷ್ಠವಾದಂತ ಟ್ಯಾಕಲ್ ಬರ್ತಾ ಇದೆ ಲೆಫ್ಟ್ ಕಾರ್ನರ್ ಈ ಭಾಗದಲ್ಲಿ. ಸರಿಯಾದ ಸಮಯಕ್ಕೆ ಡೈ ಕ್ಯಾಚ್ ಬರ್ತಾ ಇದೆ. ಒಳ್ಳೆಯ ಪ್ರಯತ್ನ. ಈಗ ಅಂಕ 2. ಡೋಡ ಥರ್ಡ್ ರೈಡ್ ಬಾಚಣಿ ಡಿಸೈಡ್ ರೈಡ್. ಬಾಚಣಿ ತಂಡಕ್ಕೆ ಕೂಡ ಇಲ್ಲವೇ ಮಡಿ ದಾಳಿ ಇದೆ. ಅದ್ಭುತವಾದಂತ ಪ್ರಯತ್ನ ಬರ್ತಾ ಇದೆ, ಬಲಿಷ್ಠವಾದಂತ ಹಿಡಿತ ಆಗ್ತಾ ಇದೆ. ಒಂದು ಒಳ್ಳೆಯ ಪ್ರಯತ್ನ, ಟ್ಯಾಕಲ್ ನಲ್ಲಿ ಯಶಸ್ಸು ಕಾಣ್ತಾ ಇದ್ದಾರೆ ಹಳ್ಳಿಮಟ್ಟಿ ತಂಡದ ಆಟಗಾರರು. ಪರಾಣಿದರ್ ನೆಕ್ಸ್ಟ್ ಮ್ಯಾಚ್ ಬಸವೇಶ್ವರ ಹಳ್ಳಿಮಟ್ಟಿ, ಮಿಸ್ಟರ್ ಮಹಂತೇಶ್ ಆಳ್ವಾಸ್ ಮೂಡಬಿದ್ರೆ, ಬಸವೇಶ್ವರ ಹಳ್ಳಿಮಟ್ಟಿ. Both team captains, please get ready. This is the first call.
ಯಾವುದೇ ಅಂಕದ ಸಂಪಾದನೆಯಲ್ಲಿ ಮళ్ళీ ವಾಪಸ್ ಸಾತಿಯನ್ನ ಪಡೀತಾ ಇದ್ದಾರೆ. ಸದ್ಯಕ್ಕೆ ಅಂಕ 3-1. ದಯವಿಟ್ಟು ಮಧ್ಯದ ಹಾದಿಯಲ್ಲಿ ವಿಭಾಗೀಯ ರಸ್ತೆಯನ್ನು ಬಿಡಬೇಕು. ಮುಂದೆ ಆಗಮಿಸುವುದಿದೆ ಗೇಮ್ ಚಾಡ್ಲತ್ತಾರ ಅವ್ರೊಬ್ಬರೇ. ಅರಳಿಮತ್ತಿ ತಂಡದ 9 ಅಕ್ಕಿಯ ಆಟಗಾರ ಮತ್ತೆ ಮಾಚಿನಿ ತಂಡದ ಆಟಗಾರ ದಾಳಿಯನ್ನ ನಡೆಸ್ತಾ ಇದ್ದಾರೆ. ಅಂಕವನ್ನ ತನ್ನದಾಗಿಸ್ಕೊಳ್ತಾನೋ ಅಥವಾ ಇಲ್ವೋ ಕಾಯ್ದು ನೋಡೋಣ. ಒಳ್ಳೆಯ ಪ್ರಯತ್ನ ಜೊತೆಗೆ ಡಿಫೆನ್ಸ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ. ವಾಪಸ್ ಸಾತಿಯನ್ನ ಪಡೀತಾ ಇದ್ದಾರೆ. ಈ ಬಾರಿ ಹನುಮಂತರವರೇ ಎದುರಿಸ್ತಾ ಇದ್ದಾರೆ ಡೋಡೈ ದಾಳಿಯನ್ನ. ಬಸವ ಅವರು 2 ಬಾರಿ ವಿಫಲ ಆದ ತಕ್ಷಣ 3ನೇ ಬಾರಿಗೆ ಹನುಮಂತ ಅವರೇ ಮುಂದೆ ಆಗ್ತಾ ಇದ್ದಾರೆ ಡೋಡೈ ದಾಳಿಯನ್ನು ಎದುರಿಸಲಿಕ್ಕೆ. ಅವ್ರ ಜಾಲೆಲ್ಲ ಖಾಲಿ ಬಸ ಬಾಚನಿ ಅದ್ಭುತವಾದಂತಹ ಹ್ಯಾಂಡ್ ಟಚ್ ಬರ್ತಾ ಇದೆ. ಲೈನ್ ನಂಬರ್ ಯಾರಿದ್ರೆ ನೋಡಿ, ಔಟ್ ಆದಂತ ಅವ್ರು ಕಡ್ಡಾಯವಾಗಿ ಕೂಡಿಸ್ಬೇಕು. ಬಾಚನಿ ಶಾಲೆ ಮೇಲೆ ನಿಂತಂತವ್ರು ಕನ್ನಡ ಅರ್ಥ ಆಗೋದಿಲ್ಲ ತಮ್ಗೆ. ಬರೀ ಎಲ್ಲ ಪೊಲೀಸ್ ಸಾಹೇಬರು ಬರೋಕ್ಕಿಂತ ಮುಂಚೆ ಬರ್ಬೇಕು. ಬಿಲ್ಡಿಂಗ್ ಮೇಲೆ ನಿಂತಂತವ್ರು ಎದುರಿಗೆ ವಿಭಾಗೀಯ ಠಾಣಾಧಿಕಾರಿಗಳ ಮೇಲ್ ಬರ್ತಾ ಇದ್ದಾರೆ. ಬೇಗ ನಿಂತ ಕೆಳಗಡೆ ಬರಬೇಕು. ಈಗಾಗಲೇ ಪೊಲೀಸ್ ವಿಭಾಗೀಯ ಠಾಣಾಧಿಕಾರಿ ಮೇಲ್ ಹೋಗಿದ್ದಾರೆ. ಸ್ವಲ್ಪ ಅಲ್ಲಿ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ಸ್ವಲ್ಪ ಹಿಂಸರ್ ಕೂತ್ಕೊಡ್ರಿ. ಅಲ್ಲಿ ಆಟಗಾರರಿಗೆ ಔಟ್ ಆಫ್ ಒನ್ ಪ್ಲೇಯರ್ಗೆ ಕೊಡ್ಲಿಕ್ಕೆ ಜಾಗ ಇಲ್ಲ ಅಲ್ಲಿ. ಆಮೇಲೆ ಒಂದು ಮಿಸ್ಟೇಕ್ ಆಗಬಾರ್ದು ಮ್ಯಾಚ್ ನಲ್ಲಿ. ಈಗ ಮತ್ತೆ ಬಾಚಿನಿ ತಂಡದ ಜರ್ಸಿ ನಂಬರ್ 3ರ ಆಟಗಾರ ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್ ಆಗ್ತಾ ಇದೆ. ಹೊಂದಾಣಿಕೆ ಮುಂದಾಗ್ತಾ ಇದ್ದಾರೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಸರಿಯಾದ ಸಮಯಕ್ಕೆ ಟ್ಯಾಕಲ್ ಬರ್ತಾ ಇದೆ. ಆಟಗಾರ ಸಪೋರ್ಟ್ ಕೂಡ ಅಷ್ಟೇ ಚೆನ್ನಾಗಿ ಸಿಗ್ತಾ ಇದೆ. ಮತ್ತೊಮ್ಮೆ ಹನುಮಂತ್ ಸುಪಟಿಗೆ ಲಾನ್ ಇದೆ. 2 ಜನ ಆಟಗಾರ ನಡುವೆ ಪ್ರಯತ್ನ ಮಾಡಿದ್ರು, ಆದ್ರೂ ಕೂಡ ವಿಫಲ ಆಗ್ತಾ ಇದ್ದಾರೆ. ಕೊನೆ ಆಟಗಾರ ತಮ್ಮ ತಂಡವನ್ನ ಲೋನ್ ಅಂಕದಿಂದ ತಪ್ಪಿಸಬೇಕಾದ್ರೆ ಈ ದಾಳಿಗಾರ ಅಂಕ ಪಡೆಯಲೇಬೇಕಾದಂತ ಒತ್ತಡ ಇದೆ. ಅಂಕದ ಹುಡುಕಾಟದಲ್ಲಿ ಬಲಬದಿಯ ದಾಳಿಗಾರ ಬರ್ರಪ್ಪ ಮ್ಯಾಲ್ ನಿಂತವ್ರು ವೈಟ್ ಶರ್ಟ್ ಬನ್ರಿ. ಹಲೋ ಅಲ್ಲಿ ಕುಳಿತಂತವ್ರು ಎಲ್ಲ ಟೇಬಲ್ ಮೇಲೆ ಕೂತಂದವ್ರು ಎಲ್ಲರೂ ಕೂಡ ಬರ್ಬೇಕು. ಅಣ್ಣಗಳು ದಯವಿಟ್ಟು ಒಂದು ವಿನಂತಿ ಇದೆ, ಬರ್ರಿ. ಅದು ಬೀಳಲಿಕ್ಕೆ ಆಗಿದೆ ಅಂತ ಬನ್ರಿ. ತಾವೆಲ್ಲರೂ ಕೂಡ ತೊಂದರೆಗೆ ಈಡಾಗಬೇಡಿ. ಅನೇಕ ಕಾರ್ಯಕ್ರಮಗಳಿದ್ದಾವೆ ಜಾತ್ರೆ ಪ್ರಯುಕ್ತವಾಗಿ. ಬರ್ತಾನ ಹನ್ನೆರಡು ಒಂದು ಸೆಕೆಂಡ್ ರೌಂಡ್ ಅಯ್ಯೋ ಬರ್ರಿ, ಕೆಳಗಡೆ ಬರ್ರಿ. ಬಿದ್ರ ಎಲ್ಲೂ ಸುಖ ಸಿಗುದಿಲ್ಲ. ಬರ್ರು, ನಿಮ್ಮ ಮನೆಯವ್ರು ಕಾಯತ್ತಿರ್ತಾರೆ. ಬರ್ರಿ, ಇಲ್ಲಿ ನಿಮ್ಗೆ ಹೇಳಕತ್ತಾರ ಸಂಜು ಅಣ್ಣ, ಬರ್ರಿ ಬೇಗ. ಓಕೆ, ತಂಡದ ಅಂಕ 12-1. For our next match, second call.
Alwas Modbidri versus Basveshwar Allimatti. Both team captains, please get ready. This is the second call. ಈ ಆಟಗಾರ ನೇರವಾಗಿ 3 ಅಂಕಗಳನ್ನ ತಂದಿದ್ದೇ ಆದ್ರೆ 501 ರೂಪಾಯಿ ಬಹುಮಾನವನ್ನು ನೀಡಿದ್ದಾರೆ. ಬಾಗಲಕೋಟೆಯ ಜಿಲ್ಲೆಯ ತೇರ್ದಾಳ್ ನಗರದಲ್ಲಿ ನಡೆದಿರತಕ್ಕಂಥ ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನ ವೀಕ್ಷಣೆ ಮಾಡಿ ಬಂದಿರತಕ್ಕಂಥ ಲಕ್ಷಾಂತರ ಪ್ರೇಕ್ಷಕರ ಮಧ್ಯೆ ನಡೆದಿರತಕ್ಕಂಥ 2 ಬಲಿಷ್ಠ ತಂಡಗಳ ಮಧ್ಯೆ ಹಣಾಹಣಿ. ಜರ್ಸಿ ನಂಬರ್ 11ರಿಂದ ಮತ್ತೊಮ್ಮೆ ದಾಳಿಯನ್ನ ಕಾಣ್ತಾ ಇದ್ದೀವಿ. ಸಮರ್ಥ ಹೊಸಮನಿಯವರು ಇದ್ದಿದ್ದೇ ಆದ್ರೆ ರಿಸಲ್ಟ್ ಶೀಟ್ ಅಂಕಣದ ಬಳಿ ಬರಬೇಕು. ಸಮರ್ಥ ಹೊಸಮನಿ ಯಾವುದೇ ಅಂಕವನ್ನ ಪಡೆಯದೆ ಮತ್ತೊಮ್ಮೆ ಮೈದಾನಕ್ಕೆ ಜರ್ಸಿ ನಂಬರ್ 11 ಮತ್ತೊಮ್ಮೆ ದಾಳಿ. ಯುವ ಆಟಗಾರ ಕೈದು ನೋಡೋಣ ಎಷ್ಟು ಅಂಕಗಳೊಂದಿಗೆ ಮೈದಾನಕ್ಕೆ ತೆರಳುತ್ತಾರೆ ಎಂದು. ಉತ್ತಮವಾದ ಟ್ಯಾಕಲ್ ಅನ್ನ ಕಾಣ್ತಾ ಇದ್ದೇವೆ. ಹನುಮಂತಣ್ಣ ಅವರ ನೇತೃತ್ವದ ತಂಡದಲ್ಲಿ 13-3 ಥರ್ಡ್ ರೈಡ್ ಯಲ್ಲಿ ಜರ್ಸಿ ನಂಬರ್ 11 ನಿಪುಣತೆಯನ್ನು ಹೊಂದಿರತಕ್ಕಂಥ ಆಟಗಾರ. ಒನ್ ಪಾಯಿಂಟ್. ಸದ್ಯಕ್ಕೆ ಅಂಕ 14-3. 14-3 ಪಂದ್ಯ ನಡೀತಾ ಇದೆ. ಕಾಯ್ದೆ ನೋಡೋಣ. चार्ज नहीं मला 5000 लड़ी नको कपड़े मोजे 5000 होते हैं ಪೊಲೀಸ್ ಕಮಿಷನ್. ಮತ್ತೊಮ್ಮೆ ಅನುಭವಿ ಆಟಗಾರ ಹನುಮಂತಣ್ಣ ಅವರಿಂದ ದಾಳಿ. ಜರ್ಸಿ ನಂಬರ್ 7 ಹಿರಿಯ ಆಟಗಾರ, ಕರ್ನಾಟಕದ ಪ್ರತಿಷ್ಠೆಯ ಹೆಮ್ಮೆಯ ಆಟಗಾರ ಹನುಮಂತಣ್ಣ ಅವರು ಯಾವುದೇ ಅಂಕನ ಇಲ್ಲದೆ ಮತ್ತೆ ಮೈದಾನಕ್ಕೆ ಬರ್ತಾ ಇದ್ದಾರೆ. ಕಾಯ್ದು ನೋಡೋಣ. आता जागा पकड़ दियो ना किसे मला लगा तो 5000 मला ला तू आया तो जागा जाता बम मारते. ಮಹಾರಾಷ್ಟ್ರ ತಂಡದಿಂದ ಕರ್ನಾಟಕದ ತಂಡದ ಮೇಲೆ ದಾಳಿ. ಜರ್ಸಿ ನಂಬರ್ 12ರ ಆಟಗಾರ ಬಾಚಣಿಯ ಆಟಗಾರ ಅರಳಿಮಟ್ಟಿ ತಂಡದ ಮೇಲೆ ಯಾವುದೇ ಅಂಕ ಇಲ್ಲದೆ ಮತ್ತೆ ಮರಳಿ ತನ್ನ ಮೈದಾನಕ್ಕೆ. ಇದೀಗ ಕರ್ನಾಟಕ ತಂಡದ 11ನೇ ಜರ್ಸಿ ನಂಬರ್ 11ರ ಆಟಗಾರ ಉತ್ತರ ಕರ್ನಾಟಕದ ಹೆಮ್ಮೆಯ ಆಟಗಾರರಾಗಿರ್ತಕ್ಕಂಥ ಹನುಮಂತನ್ ಅವರ ನೇತೃತ್ವದ ತಂಡ ಈಗಾಗಲೇ ಬಲಿಷ್ಠ ತಂಡವಾಗಿ ಹೊರಹೊಮ್ಮಿದೆ. ಕಾಯ್ದು ನೋಡೋಣ ವಿಜಯದ ಪತಾಕೆ ಯಾರ ಕೊರಳಿಗೆ ಎಂದು. ಇನ್ನೊಂದು ವಿಶೇಷವೇನೆಂದರೆ 3 ವರ್ಷಗಳ ಕಾಲ ತೀರ್ಥಾನ್ ನಗರಕ್ಕೆ ಬರಲಿರುವಂತಹ ಸೋಮು ಅಣ್ಣ ಅವರು ಕೂಡ ನನ್ನ ಹೆಮ್ಮೆಯ ಗುರುಗಳು. ಅವರು ಕೂಡ ತೀರ್ಥಾನ್ ನಗರಕ್ಕೆ ಆಗಮಿಸಿದ್ದಾರೆ. ಸೋಮು ಅಣ್ಣ ಅವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಥರ್ಡ್ ರೈಡ್ ಡೂ ಆರ್ ಡೈ. Third right, decide right. भारी बोलते ನಾಲ್ಕು 15. ಈ ವರ್ಷ ವಿಶೇಷವಾಗಿ ಪ್ರಬಲಂಗೇಶ್ವರ ಕಬಡ್ಡಿ ತಂಡದವರು ಮೈದಾನವನ್ನು ಸೃಷ್ಟಿ ಮಾಡಿದ್ದಾರೆ. ಅದೇ ರೀತಿ ಮಂಗಳವಾರ ಸಹ ಲಕ್ಕವ್ವ ತಾಯಿ ದೇವಸ್ಥಾನದ ಬಳಿ ಇರ್ತಕ್ಕಂಥ ಮೈದಾನದಲ್ಲಿ ಕುಸ್ತಿ ಪಟುಗಳು ಆಗಮಿಸೋರಿದ್ದಾರೆ. ಲಾಸ್ಟ್ 2 ಮಿನಿಟ್ಸ್, ಕೊನೆಯ 2 ನಿಮಿಷಗಳ ಕಾಲ. ಇದೇ ನಿಮ್ಮ ತೀರ್ಥಾನ್ ನಗರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಕಬಡ್ಡಿ
ಕುಸ್ತಿಪಟುಗಳು ಆಗಮಿಸಲಿದ್ದಾರೆ. ಆ ಎಲ್ಲ ಕುಸ್ತಿಪಟುಗಳಿಗೆ ನಿಮ್ಮೆಲ್ಲ ಆಶೀರ್ವಾದ ಇರಲಿ. ಸ್ವಲ್ಪ ಎಲ್ಲ ಕಾರ್ಯಕರ್ತರು ಅಲರ್ಟ್ ಆಗಿರ್ಬೇಕು. ನಮ್ಮ ಪ್ರಭುಲಿಂಗೇಶ್ವರ ಕಬಡ್ಡಿ ತಂಡದ ಕಾರ್ಯಕರ್ತರು ಮಳೆ ಬರುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಸಹಕಾರ ನೀಡಿದಂತ ಆತ್ಮೀಯರಾಗಿರುವಂತ ಈಗಾಗಲೇ CRPF ನಲ್ಲಿ ಮುಂಬೈನಲ್ಲಿ ಸೇವೆ ಸಲ್ತಕ್ಕಂಥ ಆತ್ಮೀಯರಾಗಿರುವಂತಹ ಶ್ರೀಯುತ ಬಸವರಾಜ್ ಹತ್ನೀರ್ ಅವರನ್ನು ಕೂಡ ನಾವು ಆಹ್ವಾನಿಸ್ತಾ ಇದ್ದೀವಿ. ದಯವಿಟ್ಟು ಆ ಮಾನ್ಯರು ಕೂಡ ವೇದಿಕೆಗೆ ಬರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. CRPFನ ಸಿಬ್ಬಂದಿಯಾಗಿರ್ತಕ್ಕಂಥ ಬಸವರಾಜನ್ ಅವರು ವೇದಿಕೆ ಕಡೆ ಆಗಮಿಸಬೇಕು. ಮುಂಬರುವ ಫೈನಲ್ ಕಾಲ್, ಒಂದೇ ನಿಮಿಷ ಸರ್. ಲಾಸ್ಟ್ ಅಂಡ್ ಫೈನಲ್ ಕಾಲ್, ಆಳ್ವಾಸ್ ಮೂಡಬಿದ್ರಿ ವರ್ಸಸ್ ಬಸವೇಶ್ವರ ಹಳ್ಳಿಮಟ್ಟಿ. both team captains immediately come to the call. ಆಳ್ವಾಸ್ ಮೂಡಬಿದ್ರಿ ಬಸವೇಶ್ವರ ಹಳ್ಳಿಮಟ್ಟಿ. ಹಳ್ಳಿಮಟ್ಟಿ ಆಳ್ವಾಸ್ ಮೂಡಬಿದ್ರಿ ತಕ್ಷಣ ಬರಬೇಕು. ಆಟಗಾರರ ತಕ್ಷಣ ಮೈದಾನಕ್ಕೆ ಬರಬೇಕು. ಸಮಯ ಕಡಿಮೆ ಇದೆ, ದಯವಿಟ್ಟು ಬೇಗನೆ ಬನ್ನಿ ಆತ್ಮೀಯರು. ಸ್ವಲ್ಪ ಕಾರ್ಯಕರ್ತರು ಅಲರ್ಟ್ ಆಗಿರ್ಬೇಕು. ಸ್ವಲ್ಪ ತಾಡ್ಪತ್ರಿ ಕಡೆಗೆ ಬನ್ರಿ ಎಲ್ಲ ಕಾರ್ಯಕರ್ತರು. ಈರಪ್ಪ ಮುತ್ತಪ್ಪ ಚಿನಗುಂಡಿ ಅವರು ಈ ಒಂದು ಕ್ರೀಡಾ ಪಂದ್ಯಗಳನ್ನು ನೋಡಿ ಪರಿದುಂಬಿ 201 ರೂಪಾಯಿಯನ್ನ ಕಮಿಟಿ ಅವರಿಗೆ ನೀಡಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದೆ. ಸಾಕಿನ್ ಹಂದಿಗುಂದ್ ಅವರು ಈ ಒಂದು 201 ರೂಪಾಯಿಯನ್ನ ಸ್ವೀಕರಿಸಬೇಕು. ಈರಪ್ಪ ಮುತ್ತಪ್ಪ ಚಿನಗುಂಡಿ ಅವರು 201 ರೂಪಾಯಿಯನ್ನ ನೀಡಿದ್ದಾರೆ. ಬಿರುಸಿನ ಆಟಗಾರ ಇದ್ದ, ಆದರೆ ಯಾವುದೇ ಎರಡನೇ ಸುತ್ತಿನಲ್ಲಿ ಕೂಡ ಹಳ್ಳಿಮಟ್ಟಿ ತಂಡ ಮುನ್ನಡೆಯೊಂದಿಗೆ ಜಯದ ಮಾಲೆಯನ್ನು ಹಾಕಿಕೊಂಡು ಮತ್ತೆ ಮೂರನೇ ಸುತ್ತಿಗೆ ಪಾದಾರ್ಪಣೆ